ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ನಿಯಮ ಖಂಡಿತವಾಗಿ ನೆರವೇರ್ತದೆ. ಪ್ರಿಯರೇ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ ಪಡೆಯಿರಿ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯಗಳು ನಿಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದು ಸತ್ಯಕ್ಕೆ ನಡೆಸ್ತಿದೆ ಅಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಅರಸನಾಗಿ ಯೇಹೋವು ಅಭಿಷೇಕಿಸಲ್ಪಟ್ಟು ಇಜ್ರೇಲಿಗೆ ಹೋದನು. ಆಗ ಅಲ್ಲಿ ಏನಾಯಿತು ಎಂಬುದನ್ನು ನೋಡೋಣ. ದೇವರು ಬೋಧಿಸುವ ಸತ್ಯವಾಕ್ಯಕ್ಕೆ ವಿಧೇಯರಾಗಿ ದೇವರ ಚಿತ್ತವನ್ನು ನೆರವೇರಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಇಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಸತ್ಯವನ್ನು ಅರಿಯುವಂತೆ ನಿನ್ನ ಜೀವವುಳ್ಳ ಸತ್ಯವಾದ ಮಾತುಗಳಿಗಾಗಿ ಸ್ತೋತ್ರ. ಪರಿಶುದ್ಧವಾದಂಥ ವಾಕ್ಯಗಳ ಸಂಗಡ ನೀನು ನಮ್ಮ ಸಂಗಡ ಮಾತನಾಡು ಕರ್ತನೆ. ಕೇಳಿಸಿಕೊಳ್ಳುವಂಥ ಕಿವಿಗಳನ್ನು, ಗ್ರಹಿಸುವಂಥ ಹೃದಯವನ್ನು ಅನುಗ್ರಹಿಸಿ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಮುನ್ನಡೆಸಬೇಕೆಂದು, ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ 2ನೇ ಅರಸುಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ಕೂಡ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೇಹೂ ಇಸ್ರಾಯೇಲ್ಯರ ಅರಸನಾಗಿ ಅಭಿಷೇಕ ಹೊಂದಿದ್ದು ಎಂಬುದನ್ನು ನೋಡೋಣ. ಯಹೂದದ ಅರಸನಾದ ಅಹಾಜ್ಯನು ಯುದ್ಧದಲ್ಲಿ ಗಾಯಗೊಂಡು ಗಾಯ ವಾಸಿ ಮಾಡಿಕೊಳ್ಳುವುದಕ್ಕಾಗಿ ಇಜ್ರೇಲಿಗೆ ಬಂದಿದ್ದ ಯೋರಾಮನನ್ನು ಸಂದರ್ಶಿಸಲು ಇಜ್ರೇಲಿಗೆ ಬಂದನು. ಯೋರಾಮನು ತುಂಬ ಗಾಯಗೊಂಡಿದ್ದಿರಬಹುದು. ಪ್ರೀತಿಯುಳ್ಳ ದೇವಜನರೇ, 2ನೇ ಅರಸುಗಳು 9ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರವಾದಿಯಾದ ಎಲೀಷನು
ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು ಅವನಿಗೆ, ನಡು ಕಟ್ಟಿ ಈ ಎಣ್ಣೆಯ ಕುಪ್ಪಿಯನ್ನು ತೆಗೆದುಕೊಂಡು ರಾಮೋತ್ ಗಿಲ್ಯಾದಿಗೆ ಹೋಗು. ಊರನ್ನು ಮುಟ್ಟಿದ ನಂತರ ನಿಂಷಿಯ ಮೊಮ್ಮಗನೂ ಯೆಹೋಷಾಫಾಟನ ಮಗನೂ ಆದ ಯೇಹುವು ಎಲ್ಲಿರುತ್ತಾನೆಂದು ವಿಚಾರಿಸಿ, ಅವನು ಸಿಕ್ಕಿದಾಗ ಅವನನ್ನು ಅವನ ಜೊತೆಗಾರರ ಗುಂಪಿನಿಂದ ಒಳಗಿನ ಕೋಣೆಗೆ ಕರಕೊಂಡು ಹೋಗು. ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವನ ತಲೆಯ ಮೇಲೆ ಒಯ್ದು, ನಾನು ನಿನ್ನನ್ನು ಅಭಿಷೇಕಿಸಿದ್ದೇನೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ ಕೂಡಲೇ ಕದ ತೆರೆದು ಓಡಿಹೋಗು ಎಂದು ಆಜ್ಞಾಪಿಸಿದನು. ಆಗ ಪ್ರವಾದಿಯ ಸೇವಕನಾದ ಆ ಯೌವನಸ್ಥನು ರಾಮೋತ್ ಗಿಲ್ಯಾದಿಗೆ ಹೋಗಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರವಾದಿ ಮಂಡಳಿಯ ಆ ಸೇವಕನು ಎಲೀಷನು ತನಗೆ ಹೇಳಿದಂತೆ ಮಾಡಿದನು. ಎಲೀಷನು ತನ್ನ ಕಾರ್ಯವನ್ನು ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಮಾಡುವುದಿಲ್ಲ. ಅರಸನೊಬ್ಬನನ್ನು ಅಭಿಷೇಕಿಸುವುದಕ್ಕೆ ಸೇವಕನನ್ನು ಕಳುಹಿಸುವ ಬದಲು ತಾನೇ ಹೋಗಬಹುದಿತ್ತು. ಸಮುವೇಲನು ಸೌಲನನ್ನು ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸಲು ತಾನೇ ಸ್ವತಃ ಹೋಗಿದ್ದನು. ಎಲೀಷನು ತಾನೇ ಹೋಗಿ ಅರಸನನ್ನು ಅಭಿಷೇಕಿಸಬಹುದೆಂದು ನೀವು ನಿರೀಕ್ಷಿಸಿರಬಹುದು. ಆದರೆ ಅವನು ಹಾಗೆ ಮಾಡಲಿಲ್ಲ. ಒಬ್ಬ ಯುವ ಪ್ರವಾದಿಯನ್ನು ಕಳುಹಿಸಿದನು. ಅವನು ಈ ಕಾರ್ಯವನ್ನು ರಹಸ್ಯವಾಗಿ ಮಾಡಿದನು. ಪ್ರಿಯರೇ, ಯೇಹುವನ್ನು ರಾಜನನ್ನಾಗಿ ಮಾಡಿದ್ದು ಯಾರಿಗೂ ತಿಳಿಯಬಾರದೆಂದು ಅವನು ಆಶಿಸಿದನು. ಒಬ್ಬ ಯುವ ಪ್ರವಾದಿ ಬಂದರೆ ಯಾರೂ ಸಂದೇಹ ಪಡಲಿಕ್ಕಿಲ್ಲ ಎಂದುಕೊಂಡನು. ಕರ್ತನಲ್ಲಿ ಪ್ರಿಯರೇ, ಯೇಹುವು ಅರಸನಾಗಿ ಅಭಿಷೇಕಿಸಲ್ಪಟ್ಟನು. ಸತ್ಯವೇದದಲ್ಲಿ ಅತೀ ದುಷ್ಟ ವ್ಯಕ್ತಿಗಳಲ್ಲಿ ಇವನೂ ಒಬ್ಬನಾಗಿದ್ದನು. ಆದರೆ ಅನೇಕ ವಿಚಾರಗಳಲ್ಲಿ ದೇವರ ಚಿತ್ತಾನುಸಾರ ನಡೆದನು. ಅಹಾಬನ ವಂಶದ ಪುರುಷರೆಲ್ಲರನ್ನೂ ಕೊಲ್ಲುವೆನೆಂದು ದೇವರು ಹೇಳಿದ್ದನ್ನು ಯೇಹು ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, 2 ಅರಸುಗಳು 9ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ. ನೇಬಾಟನ ಮಗನಾದ ಯಾರೊಬ್ಬಾಮನ ಮನೆಗೂ ಅಹಿಯನ ಮಗನಾದ ಬಾಷನ ಮನೆಗೂ ಆದ ಗತಿಯು ಅಹಾಬನ ಮನೆಗೂ ಆಗುವುದು. ಇಜೆಬೇಳಳ ಶವವು ಸಮಾಧಿಯನ್ನು ಸೇರುವುದಿಲ್ಲ. ನಾಯಿಗಳು ಅದನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು ಅನ್ನುತ್ತಾನೆ ಎಂದು ಹೇಳಿ ಕದ ತೆರೆದು ಓಡಿಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಜೆಬೇಳಲು ತನ್ನ ದುಷ್ಕೃತ್ಯಗಳಿಗಾಗಿ ದೇವರು ಕೊಡುವ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 9ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ. ಯೇಹುವು ತಿರುಗಿ ತನ್ನ ಒಡೆಯನ ಸೇವಕನ ಹತ್ತಿರ ಬರಲು ಅವರು ಅವನನ್ನು, ಶುಭವಾರ್ತೆಯೋ, ಆ ಹುಚ್ಚನು ನಿನ್ನ ಬಳಿಗೆ ಬಂದದ್ದೇಕೆ ಎಂದು ಕೇಳಿದರು. ಅದಕ್ಕೆ ಅವನು, ಆ ಮನುಷ್ಯನು ಎಂಥವನು, ಅವನ ಮಾತು ಎಂಥದು ಎಂಬುದು ನಿಮಗೆ ಗೊತ್ತುಂಟಲ್ಲ ಎಂದು ಉತ್ತರ ಕೊಟ್ಟನು. ಆದರೆ ಅವರು, ಅದು ಸುಳ್ಳು, ಅವನು ಹೇಳಿದ್ದನ್ನು ತಿಳಿಸು ಎಂದು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು, ನಿನ್ನನ್ನು ಇಸ್ರಾಯೇಲ್ಯರ ಅರಸನಾಗುವುದಕ್ಕೆ ಅಭಿಷೇಕಿಸಿದೆನೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬೀ ಮೊದಲಾದ ಮಾತುಗಳನ್ನು ಹೇಳಿದನು ಎಂದು ಉತ್ತರ ಕೊಟ್ಟನು. ಕೂಡಲೇ ಅವರು ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ ತುತ್ತೂರಿಯನ್ನು ಊದಿಸಿ ಯೇಹುವು ಅರಸನಾಗಿದ್ದಾನೆಂದು ಆರ್ಭಟಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಹುವನ್ನು ಅರಸನನ್ನಾಗಿ ಅಭಿಷೇಕಿಸಲಾಗಿದೆ ಎಂದು ಗೊತ್ತಾದ ಕೂಡಲೇ ಎಲ್ಲರೂ ಚಟುವಟಿಕೆಯಿಂದಿದ್ದರು. ಅವರು ತುತ್ತೂರಿಗಳನ್ನು ಊದಿ ಯೇಹು ಅರಸನಾಗಿದ್ದಾನೆ ಎಂದು ಘೋಷಿಸಿದರು. ಪ್ರಿಯರೇ, ಯೋರಾಮನು ಅಸ್ವಸ್ಥನಾಗಿದ್ದನು. ಅಹಾಜ್ಯನು ಅವನನ್ನು ನೋಡಲು ಇಜ್ರೇಲಿಗೆ ಹೋಗಿದ್ದನು. ಈಗ ಇಜ್ರೇಲಿನಲ್ಲಿ ಏನು ಸಂಭವಿಸಬಹುದು ಮುಂದಕ್ಕೆ ನೋಡೋಣ. ಯೇಹುವು ಯೋರಾಮನನ್ನು ಶಿಕ್ಷಿಸಿದ್ದು. ಪ್ರಿಯರೇ, ಇಜ್ರೇಲಿನಲ್ಲಿ ಅಸ್ವಸ್ಥನಾಗಿದ್ದ ಯೋರಾಮನಿಗೆ ದೇವರು ತನ್ನನ್ನು ಸಿಂಹಾಸನದಿಂದ ತೆಗೆದುಬಿಟ್ಟು ಯೇಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ಮಾಡಿದ್ದಾನೆಂಬುದು ತಿಳಿದಿರಲಿಲ್ಲ. ಯೋರಾಮನು ಯಹೂದದ ಅರಸನಾದ ಅಹಾಜ್ಯನು ಪರಸ್ಪರ ಸಂಧಿಸಿದಾಗ ಕಾವಲುಗಾರನು, ರಾವುತರ ಗುಂಪೊಂದು ಊರಿನತ್ತ ಬರುತ್ತದೆ ಎಂದು ತಿಳಿಸಿದನು. ಯೋರಾಮನು ಅವರ ಕಡೆಗೆ ದೂತನೊಬ್ಬನನ್ನು ಕಳುಹಿಸಿ, ಎಲ್ಲವೂ ಕ್ಷೇಮವೋ ಎಂದು ಕೇಳಿಸಿದನು. ಪ್ರಿಯರೇ, ಅವನ ಪ್ರಶ್ನೆಗೆ ಉತ್ತರ ಕೊಡುವ ಬದಲಿಗೆ ಯೇಹುವು ಅವನಿಗೆ ಹಿಂದೆ ನಿಲ್ಲು ಎಂದನು. ಈಗ 2ನೇ ಕಾವಲುಗಾರನು ಯೋರಾಮನಿಗೆ ವರದಿ ಒಪ್ಪಿಸಿದನು. 2 ಅರಸುಗಳು 9ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಕಾವಲುಗಾರನು ತಿರುಗಿ ಅರಸನಿಗೆ, 2ನೇಯವನು ಆ ಗುಂಪನ್ನು ಮುಟ್ಟಿದನು, ಆದರೆ ಹಿಂದಿರುಗಿ ಬರುವುದು ಕಾಣಿಸುವುದೇ ಇಲ್ಲ. ರಥದಲ್ಲಿ ಕೂತಿರುವವನು ಕುದುರೆಗಳನ್ನು ಹುಚ್ಚು ಹಿಡಿದವನಂತೆ ಓಡಿಸುವುದನ್ನು ನೋಡಿದರೆ ಅವನು ನಿಂಷಿಯ ಮೊಮ್ಮಗನಾದ ಯೇಹು ಆಗಿರಬೇಕು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ,
ಯೇಹುವನ್ನು ಸಂಧಿಸಲು ಕಳಿಸಲ್ಪಟ್ಟ ದೂತರು ಅರಸನ ಬಳಿಗೆ ತಿರುಗಿ ಬರಲಿಲ್ಲ, ಯಾಕಂದರೆ ಯೇಹು ಅರಸನನ್ನು ಕೊಲ್ಲುವುದಕ್ಕಾಗಿ ಬರುತ್ತಿದ್ದನು. ಆದ್ದರಿಂದ ಯೋರಾಮನು ಅಹಾಜ್ಯನು ಯೇಹುವನ್ನು ಸಂಧಿಸುವುದಕ್ಕೆ ತಾವೇ ಸ್ವತಃ ಹೋದರು. 2 ಅರಸುಗಳು 9ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೋರಾಮನು ಅವನನ್ನು ಕಂಡ ಕೂಡಲೇ, ಯೇಹುವೇ, ಶುಭವೋ ಎಂದು ಅವನನ್ನು ಕೇಳಿದನು. ಅದಕ್ಕೆ ಅವನು, ನಿನ್ನ ತಾಯಿಯ ದೇವದ್ರೋಹವು ಮಂತ್ರತಂತ್ರವು ಪ್ರಬಲವಾಗಿರುವಲ್ಲಿ ಶುಭವೆಲ್ಲಿಂದ ಬರುವುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರಾಣಿ ಮಾತೆಯ ಕುರಿತಾಗಿ ಇಂತಹ ಮಾತನ್ನು ಸಾಮಾನ್ಯ ಪ್ರಜೆಯೊಬ್ಬನು ಹೇಳುವ ಧೈರ್ಯ ಮಾಡಲಿಕ್ಕಿಲ್ಲ. ಯೇಹುವು ದಂಗೆ ಎದ್ದಿದ್ದಾನೆಂಬುದನ್ನು ಯೋರಾಮನು ಕೂಡಲೇ ಅರಿತನು. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳು 9ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಒಡನೆ ಯೋರಾಮನು ತನ್ನ ರಥವನ್ನು ತಿರುಗಿಸಿ ಅಹಾಜ್ಯನಿಗೆ, ಅಹಾಜ್ಯನೇ, ಇದು ಒಳಸಂಚು ಎಂದು ಹೇಳಿ ಓಡಿಹೋದನು. ಯೇಹು ಪೂರ್ಣ ಬಲದಿಂದ ಬಿಲ್ಲನ್ನು ಬೊಗ್ಗಿಸಿ ಯೋರಾಮನ ಬೆನ್ನಿಗೆ ಬಾಣವನ್ನೆಸೆದನು. ಅದು ಅವನ ಹೃದಯದಿಂದ ಹೊರಗೆ ಬಂದಿತು. ಅವನು ಮುದುರಿಕೊಂಡು ರಥದಲ್ಲಿ ಬಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋರಾಮನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಯೇಹು ಅವನ ಹೃದಯಕ್ಕೆ ನಾಟುವಂತೆ ಬಾಣವನ್ನೆಸೆದನು. ಮುಂದಕ್ಕೆ ನಾವು ನೋಡಲಿದ್ದೇವೆ ಯೇಹು ಅಹಾಜ್ಯನನ್ನು ಶಿಕ್ಷಿಸಿದ್ದು ಎಂಬುದಾಗಿ. ಪ್ರಿಯರೇ, ಯೇಹು ಯೋರಾಮನನ್ನು ಕೊಲ್ಲಿಸಲಿಕ್ಕೋಸ್ಕರ ಇಜ್ರೇಲಿಗೆ ಬಂದಿದ್ದನು. ಅಹಾಜ್ಯನು ಯೋರಾಮನ ಯೋಗಕ್ಷೇಮ ವಿಚಾರಿಸಲು ಬಂದವನು. ಅವನು ಅಹಾಬನ ಮನೆಯವರೊಂದಿಗೆ ಬೇಡದ ಸಂಬಂಧವಿರಿಸಿಕೊಂಡಿದ್ದನು. ಅಹಾಜ್ಯನು ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿ ಇದ್ದನು. 2 ಅರಸುಗಳು 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಹೂದ್ಯರ ಅರಸನಾದ ಅಹಾಜ್ಯನು ಇದನ್ನೆಲ್ಲ ಕಂಡು ಬೆತ್ ಹಗ್ಗಾನಿನ ಮಾರ್ಗವಾಗಿ ಓಡಿಹೋದನು. ಯೇಹು ಅವನನ್ನು ಹಿಂದಟ್ಟಿ ಅವನನ್ನು ರಥದಲ್ಲೇ ಹೊಡೆಯಿರಿ ಎಂದು ಕೂಗಲು ಅವನ ಜನರು ಇಬ್ಲೇಯಾಮಿನ ಬಳಿಯಲ್ಲಿರುವ ಗೂರು ಘಟ್ಟದ ಮೇಲೆ ಅವನನ್ನು ಗಾಯಪಡಿಸಿದರು. ಅಹಾಜ್ಯನು ಮೆಗಿದ್ದೋವಿಗೆ ಓಡಿಹೋಗಿ ಅಲ್ಲಿ ಸತ್ತನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಹುವಿನ ಜನರು ಅಹಾಜ್ಯನನ್ನು ಹಿಂಬಾಲಿಸಿ ಮಾರಣಾಂತಿಕವಾಗಿ ಗಾಯಗೊಳಿಸಿದರು. ಮುಂದಕ್ಕೆ ನಾವು ನೋಡೋಣ 2 ಅರಸುಗಳು 9ನೇ ಅಧ್ಯಾಯ 28ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಯೆರೂಸಲೇಮಿನಲ್ಲಿರುವ ದಾವೀದ ನಗರಕ್ಕೆ ತಂದು ಅದನ್ನು ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಎಂಬುದಾಗಿ.
ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ಬಹು ಪ್ರಾಮುಖ್ಯವಾದ ಇನ್ನೊಂದು ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದೇನೆಂದರೆ ಯೇಹುವು ಇಜಬೇಲಳನ್ನು ಶಿಕ್ಷಿಸಿದ್ದು ಎಂಬುದಾಗಿ. 2ನೇ ಅರಸುಗಳು 9ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೇಹುವು ಇಜ್ರೇಲಿಗೆ ಬಂದನು. ಇಜಬೇಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು ಎಂಬುದಾಗಿ. ಪ್ರಿಯರೇ, ಈಗ ರಾಣಿ ಮಾತೆಯಾದ ಇಜಬೇಲಳನ್ನು ಕೊಂದದ್ದರ ಕುರಿತು ನೋಡುತ್ತೇವೆ. ಅದು ನಿಜವಾಗಿಯೂ ಭಯಂಕರವಾದ ಸಂಗತಿಯಾಗಿತ್ತು. ಆಕೆ ಭಯಂಕರ ದುಷ್ಟಳಾಗಿದ್ದವಳು. ಆಕೆ ರಾಜಮನೆತನದವಳು. ಚೀದೋನಿನ ಅರಸನಾದ ಎತ್ತಾಬಳನ ಸುಂದರಳಾದ ಮಗಳಾಗಿದ್ದಳು. ಆಕೆ ಆ ದಿನಗಳಲ್ಲಿಯೂ ಚರಿತ್ರೆಯಲ್ಲಿಯೂ ಬಹು ಸುಂದರಿಯಾದ ಸ್ತ್ರೀಯಾಗಿದ್ದಿರಬೇಕು. ಅಹಾಬನು ಇಜಬೇಲಳು ವಿವಾಹವಾದಾಗ ಅದು ಸಾರ್ವತ್ರಿಕವಾದ ಪ್ರಸಿದ್ಧ ಘಟನೆಯಾಗಿತ್ತು. ಎರಡೂ ರಾಜ್ಯದ ಉನ್ನತ ವ್ಯಕ್ತಿಗಳೆಲ್ಲ ಅಲ್ಲಿದ್ದರು. ರಾಜ ಮನೆತನದವರೆಲ್ಲರೂ ಸೇರಿ ಬಂದಿದ್ದರು. ಅದು ಗೌರವಸ್ಥವಾದ ಒಂದು ಸಮಾರಂಭವಾಗಿತ್ತು. ಎಲಿಯನಿಗೂ ಅದರಲ್ಲಿ ತಪ್ಪೇನೂ ಕಾಣಲಿಲ್ಲ. ಎರಡೂ ರಾಜ್ಯಗಳ ಸಾಮಾನ್ಯ ಪ್ರಜೆಗಳು ಕೂಡ ಸಂಭ್ರಮಪಟ್ಟರು. ಅದೇ ರೀತಿಯಲ್ಲಿ ಒಂದು ವೇಳೆ ನರಕದ ದೆವ್ವಗಳು ಸಂಭ್ರಮಿಸಿ ಸಂತೋಷಪಟ್ಟಿರಬಹುದು. ಅವರು ಸಂತೋಷದಿಂದ ನಕ್ಕರು, ಪಿಶಾಚನು ಸಂತೋಷಪಟ್ಟನು. ಆದರೆ ಪರಲೋಕದ ಬಾಗಲು ಮುಚ್ಚಿದ್ದು ದೇವದೂತರೆಲ್ಲರೂ ದುಃಖಪಟ್ಟು ಕೂಗಿದರು. ವಿವಾಹದ ಗಂಟೆಯ ಬದಲಿಗೆ ಮರಣ ಗಂಟೆಯು ಹೊಡೆಯುತ್ತಿತ್ತು. ಪ್ರಿಯರೇ, ಈ ವಿವಾಹದ ಕುರಿತಾಗಿ ಪರಲೋಕದ ಪ್ರತಿಕ್ರಿಯೆ ಆ ರೀತಿ ಇತ್ತು. ಲೋಕವು ಎಂದಿನಂತೆ ಎಲ್ಲವನ್ನೂ ಬೇರೆಯೇ ದೃಷ್ಟಿಕೋನದಿಂದ ನೋಡುತ್ತದೆ. ಲೋಕವು ಆಶಾದಾಯಕವಾಗಿಯೂ ಪರಲೋಕವು ನಿರಾಶಾದಾಯಕವಾಗಿಯೂ ಯಾಕೆ ಇದೆ? ದೇವರು ಹೃದಯವನ್ನು ನೋಡುವಾತನು. ಮಾನವನ ದೃಷ್ಟಿ ಸೀಮಿತವಾದದ್ದು. ಕರ್ತನಲ್ಲಿ ಪ್ರಿಯರೇ, ಇಜಬೇಲಳು ಚರಿತ್ರೆಯ ಬಹು ವಿಶಿಷ್ಟ ಸ್ತ್ರೀಯಾಗಿದ್ದವಳು. ಆಕೆ ಬಹು ಸಾಮರ್ಥ್ಯವುಳ್ಳವಳು, ಪ್ರಭಾವಶಾಲಿಯಾಗಿದ್ದಳು ಮತ್ತು ಎಲ್ಲವನ್ನೂ ನಿಯಂತ್ರಿಸುವವಳಾಗಿದ್ದಳು. ಆಕೆಯ ದುಷ್ಟ ಪ್ರಭಾವವು 3 ರಾಜ್ಯಗಳ ಮೇಲೆ ಇತ್ತು. ಆಕೆಯ ವಿಶೇಷ ಜೀವಿತವು ನಾಣ್ಣುಡಿಗಳಿಗೆ ಕಾರಣವಾದದ್ದಾಗಿತ್ತು. ಆಕೆ ಚರಿತ್ರೆಯನ್ನೇ ವಿಷಮಯವನ್ನಾಗಿ ಮಾಡಿದ್ದಳು. ಪ್ರಿಯರೇ, ಆಕೆಯ ಹೆಸರಿನ ಅರ್ಥ ಅವಿವಾಹಿತೆ, ಗುಣಶೀಲಳು ಎಂಬುದಾಗಿ. ಆದರೆ ಅವಳ ಜೀವಿತ ಅಸಹ್ಯವಾದದ್ದೂ ಆಗಿತ್ತು. ಆಕೆ ಸುಂದರಿಯೂ ಆಕರ್ಷಣೀಯಳೂ ಆಗಿದ್ದಳು. ಬಲಶಾಲಿ ಪುರುಷರು ಆಕೆಯ ಸೌಂದರ್ಯದೆದುರು ಸೋಲುತ್ತಿದ್ದರು. ಆಕೆಯನ್ನು ಯಾರೂ ಎದುರಿಸುತ್ತಿರಲಿಲ್ಲ, ಅಹಾಬನೂ ಕೂಡ. ಆಕೆ ಅವನನ್ನು ನಿಯಂತ್ರಣದಲ್ಲಿರಿಸಿಕೊಂಡು ಉತ್ತರದ ರಾಜ್ಯವನ್ನಾಳಿದಳು. ಪ್ರೀತಿಯುಳ್ಳ ದೇವಜನರೇ, ಅವಳು ಬಾಳನ ಪೂಜೆಯನ್ನು ಪ್ರಾರಂಭಿಸಿದಳು. 450 ಮಂದಿ ಬಾಳನ ಪ್ರವಾದಿಗಳನ್ನು, 400 ಮಂದಿ ಆಶೇರ ದೇವತೆಯ ಪ್ರವಾದಿಗಳನ್ನು ಕರೆಯಿಸಿಕೊಂಡಳು. ಅವಳ ಸ್ವಭಾವ ದುಡುಕಿನದು, ಹಿಂಸಾಚಾರದ್ದು, ಕ್ರೂರವಾದದ್ದೂ ಆಗಿತ್ತು. ದೇವರ ಪ್ರವಾದಿಗಳನ್ನು ಕೊಲ್ಲಿಸಿದಳು. ದೇವಭಕ್ತರು ಅಡಗಿಕೊಂಡರು. ದಾವೀದನ ಮನೆಯೊಂದಿಗೆ ತನ್ನ ಮಗಳ ವಿವಾಹವಾಗುವಂತೆ ನೋಡಿಕೊಂಡಳು. ಅಹಾಬನ ಉಪಪತ್ನಿಯಾಗಿದ್ದ ದೀರ್ಘ ಅವಧಿಯಲ್ಲಿ ಆಕೆಯ ಮಾತೇ ನಡೆಯುತ್ತಿತ್ತು. ಎಲಿಯನನ್ನು ಬಿಟ್ಟು ಬೇರಾರಿಗೂ ಅವಳೆದುರು ನಿಲ್ಲುವ ಧೈರ್ಯವಿರಲಿಲ್ಲ. ಕೆಲ ಕಾಲ ದೇವರೂ ಸುಮ್ಮನಿದ್ದನೋ ಎಣಿಸುವಂತಿತ್ತು. ಪ್ರಿಯರೇ, ಆಕೆ ತನ್ನ ಜೀವಿತದ ಅತೀ ದುಷ್ಟವಾದ ಕಾರ್ಯ ಮಾಡಿದಳು. ಅದೇನೆಂದರೆ ನಾಬೋತನ ಹೊಲವನ್ನು ಅಹಾಬನಿಗೆ ಕೊಡಿಸುವುದಕ್ಕೋಸ್ಕರ ನಾಬೋತನನ್ನು ಕೊಲ್ಲಿಸಿದಳು. ಅದು ನಿಜವಾಗಿಯೂ ಕರುಣೆಯಿಲ್ಲದ ಕೊಲೆಯಾಗಿತ್ತು. ಈ ಮಹಾಪಾತಕಕ್ಕೆ ಪರಲೋಕವು ಸುಮ್ಮನಿರಲಾಗಲಿಲ್ಲ. ದೇವರಿಗೂ ತಾಳ್ಮೆ ಮೀರಿತು. ದಂಡನೆಯನ್ನು ಮುಂತಿಳಿಸಲು ಆಕೆಯ ಬಳಿಗೆ ಎಲಿಯನು ಕಳುಹಿಸಲ್ಪಟ್ಟನು. ಈಗ ಆ ನೇಮಕದ ದಿನ ಬಂದಿದೆ. ಮೊದಲಿಗೆ ಅಹಾಬನು ಕೊಲ್ಲಲ್ಪಟ್ಟನು. ಪ್ರವಾದಿ ಮುಂತಿಳಿಸಿದಂತೆ ನಾಯಿಗಳು ಅವನ ರಕ್ತವನ್ನು ನೆಕ್ಕಿದವು. ಈಗ ಇಜಬೇಲಳ ಸರದಿ. ಆಕೆಯು ತುಳಿಯಲ್ಪಟ್ಟು ಶವ ಸಂಸ್ಕಾರಕ್ಕೂ ದೇಹದ ಯಾವ ಭಾಗವೂ ಸಿಗದ ಹಾಗೆ ನಾಯಿಗಳು ಅವಳ ಶವವನ್ನು ತಿನ್ನುವವು. ಪ್ರಿಯರೇ, ಅಹಾಬನ ಮರಣವಾಗಿ 14 ವರ್ಷಗಳು ಕಳೆದಿದ್ದವು. ತನ್ನ ಕುರಿತು ದೇವರು ಹೇಳಿದ ಮಾತು ನೆರವೇರಲಿಕ್ಕಿಲ್ಲವೆಂದು ಇಜಬೇಲಳು ನೆನೆಸಿದ್ದಳು. ಆಕೆ ಬದಲಾಗಲಿಲ್ಲ. ದೇವರನ್ನು ವಿರೋಧಿಸಿ ಜೀವಿಸಿದಳು. ಅಹಾಬನ ಮರಣವು ಒಂದು ದುರ್ಘಟನೆ ಇರಬಹುದೆಂದು ನೆನೆಸಿ ಆಕೆ ಇಜ್ರೇಲಿನಲ್ಲೇ ಉಳಿದಳು. ತಾನು ತಪ್ಪಿಸಿಕೊಂಡೆನೆಂದು, ತನಗೇನೂ ಸಂಭವಿಸಲಾರದೆಂದು ನೆನೆಸಿದಳು. ಕರ್ತನಲ್ಲಿ ಪ್ರಿಯರೇ, ಆದರೆ ಪ್ರತಿಯೊಬ್ಬನ ಜೀವಿತದಲ್ಲೂ ದೇವರ ನಿಯಮವು ಖಂಡಿತವಾಗಿ ನೆರವೇರುತ್ತದೆ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ
ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಮತ್ತು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ ನೀನು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂಬುದಾಗಿ ಓದುತ್ತೇವೆ. ಪ್ರಿಯರೇ, ಈ ಘಟನೆಯು ಚರಿತ್ರೆಯಲ್ಲಿ ಅತಿ ನೀಚವಾದ ದುಃಖಭರಿತ ಅಧ್ಯಾಯವಾಗಿದೆ. ಅದು ಅತಿ ಭಯಂಕರವೂ ದೌರ್ಭಾಗ್ಯದ ಘಟನೆಯೂ ಆಗಿದೆ. ಸತ್ಯವೇದದಲ್ಲಿನ ಅತಿ ಅಸಹ್ಯ ಹುಟ್ಟಿಸುವ ಸಂಗತಿ ಇದಾಗಿದೆ. ಇಜಬೇಳಳು ದುಷ್ಟ ತಾಯಿಯಾಗಿದ್ದಳು. ಆಕೆ ಇಜ್ರೇಲಿನ ಅರಮನೆಯಲ್ಲಿ ಸಂಭ್ರಮದಿಂದ ಜೀವಿಸುತ್ತಿದ್ದಳು. ಪಕ್ಕನೆ ಉತ್ತರ ದಿಕ್ಕಿನಿಂದ ಒಂದು ರಥವು ವೇಗವಾಗಿ ಬರುತ್ತದೆ. ಅದು ಯೇಹುವಿನದಾಗಿದ್ದು ಅವನು ಬಹು ವೇಗವಾಗಿ ಧಾವಿಸಿ ಬರುತ್ತಿದ್ದನು. ಈಗಾಗಲೇ ಅವನು 2 ಅರಸರನ್ನು ಕೊಂದಿದ್ದಾನೆ, ಯಹೂದದ ಅರಸನನ್ನು, ಆಕೆಯ ಮಗನಾದ ಇಸ್ರಾಯೇಲ್ಯರ ಅರಸನನ್ನು. ಈಗ ಆಕೆ ಏನು ಮಾಡಬೇಕು? ಆಕೆ ತನ್ನ ಮುಖಕ್ಕೆ ಬಣ್ಣ ಹಚ್ಚಿ ಕೂದಲನ್ನು ಚೆನ್ನಾಗಿ ಬಾಚಿ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಳು. ಈ ಅಹಂಕಾರಿ ಹೆಣ್ಣು ತಾನು ಈಗಲೂ ಯೇಹುವನ್ನು ಮರಳು ಮಾಡಬಹುದೆಂದು ನೆನೆಸಿದಳು. ಆಕೆಗೆ 23 ವರ್ಷದ ಮೊಮ್ಮಗನಿದ್ದಾನೆ. ಆಕೆ ಇನ್ನೂ ಯುವತಿಯಾಗಿರಲಿಲ್ಲ. ಯಾವುದೇ ತರವಾದ ಅಲಂಕಾರ ವಸ್ತುವು ಆಕೆಯನ್ನು ಆಕರ್ಷಕವಾಗಿ ಮಾಡಲಾರದು. ಆಕೆ ಮೇಲಿನ ಕೊಠಡಿಯ ಕಿಟಕಿಯಿಂದ ಯೇಹುವನ್ನು ನೋಡಿ ಮುಖಸ್ತುತಿ ಮಾಡತೊಡಗಿದಳು. 2ನೇ ಅರಸುಗಳು 9ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ. ಆನಂತರ ಅರಮನೆಯ ಪ್ರಾಕಾರದೊಳಗೆ ಬಂದ ಯೇಹುವನ್ನು ಕಂಡು ಅವನನ್ನು, ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವೋ ಎಂದು ಕೇಳಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆಯ ಮಾತಿನ ಅರ್ಥ, ನಾವು ಒಟ್ಟಾಗಿ ಈ ಕುರಿತು ಮಾತನಾಡೋಣವೋ? ಮೇಲಕ್ಕೆ ಬಂದು ನನ್ನನ್ನು ಭೇಟಿ ಮಾಡು ಎಂದು. 2ನೇ ಅರಸುಗಳು 9ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ, ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ, ಆಕೆಯನ್ನು ಕೆಳಕ್ಕೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಜಬೇಳಳ ಮಾತುಗಳಿಂದ ಯೇಹುವು ವಿಚಲಿತನಾಗಲಿಲ್ಲ. ಅವನು ಯಾವ ಕರುಣೆಯನ್ನೂ ತೋರಿಸಲಿಲ್ಲ. ಅವಳನ್ನು ಕಂಡು ಹೆದರಲಿಲ್ಲ, ಆಕರ್ಷಿತನಾಗಲೂ ಇಲ್ಲ. ಆಕೆಯನ್ನು ಕೆಳಕ್ಕೆ ದೊಬ್ಬಿರಿ ಎಂದು ಹೇಳಿದನು. ಕಂಚುಕಿಗಳು ಅವಳನ್ನು ಕೆಳಕ್ಕೆ ದೂಡಿದರು. ಆಕೆ ಒಡೆದ ಹಣ್ಣಿನಂತಾದಳು. ಚರಿತ್ರೆಯಲ್ಲೇ ಅತೀ ಭಯಂಕರವಾದ ದೃಶ್ಯ ಇದಾಗಿತ್ತು. ಅದೇ ಸಮಯದಲ್ಲಿ ರಾಣಿ ಮಾತೆಗೆ ಯೋಗ್ಯ ಗೌರವ ಸಲ್ಲಿಸಬೇಕಾಗಿತ್ತು. 2ನೇ ಅರಸುಗಳು 9ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ. ಆನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ, ಆ ಶಾಪಗ್ರಸ್ತ ಸ್ತ್ರೀಯ ಶವವನ್ನು ನೋಡಿಕೊಂಡು ಸಮಾಧಿ ಮಾಡಿರಿ, ಆಕೆಯು ರಾಜಪುತ್ರಿಯಾಗಿರುತ್ತಾಳಷ್ಟೇ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರೇ, ಈ ಭಯಂಕರ ಕೃತ್ಯ ಮಾಡಿಸಿದ ಬಳಿಕ ಯೇಹು ಒಳ್ಳೆ ಊಟ ಮಾಡಲು ಹೇಗೆ ಸಾಧ್ಯವಾಯಿತು? ಅವನಲ್ಲಿ ಕ್ರೂರತ್ವ ತುಂಬಿತ್ತು. ಅವನು ಯಾವ ಕನಿಕರ ದಯೆಗಳಿಲ್ಲದ ಒರಟು ಸೈನಿಕನಾಗಿದ್ದನು. ಅವನಲ್ಲಿದ್ದದ್ದು ಕ್ರೂರ ದುರಾಶೆಯೊಂದೇ. ಬೇರಾವ ಘಟನೆಯೂ ಅವನನ್ನು ಅಲ್ಲಾಡಿಸಲಿಲ್ಲ. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 9ನೇ ಅಧ್ಯಾಯ 35ನೇ ವಚನದಿಂದ 37ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು. ಆದರೆ ಅವರಿಗೆ ಆಕೆಯ ತಲೆಬುರುಡೆ, ಕೈಕಾಲುಗಳು ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ. ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಇಜಬೇಳಳ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು. ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು. ಇದು ಇಜಬೇಳಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬೀಯನು ತನ್ನ ಸೇವಕನೂ ಆದ ಎಲಿಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಹುವಿನ ಸೇವಕರು ಹೋದಾಗ ಇಜಬೇಳಳ ಶವವನ್ನು ನಾಯಿಗಳು ತಿಂದು ಹಾಕಿದ್ದವು. ಅವುಗಳಿಗೆ ಒಳ್ಳೆ ಊಟ ಸಿಕ್ಕಿತು. ಇದಕ್ಕಾಗಿ ಪರಲೋಕದಲ್ಲಿ ಸಂಭ್ರಮವಿರಲಿಲ್ಲ, ಗೋಳಾಟವೂ ಇರಲಿಲ್ಲ. ಒಂದು ವೇಳೆ ಪ್ರಕಟಣೆ 19:2 ಹೇಳಿದಂತೆ ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿದೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಈ ಮಹಾ ಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವಳು
ಆತನ ಸೇವಕರನ್ನು ಕೊಂದದಕ್ಕಾಗಿ ಅವಳಿಗೆ ಪ್ರತಿದಂಡನೆ ಮಾಡಿದ್ದಾನೆ ಎಂದು ಹೇಳಿರಬಹುದು. ಪ್ರಿಯರೇ, ಇಜಬೇಳಳ ಭಯಂಕರವಾದ ಅಂತ್ಯವು ಗಲಾತ್ಯ 6:7 ಮಾತನ್ನು ದೃಢಪಡಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 10ನೇ ಅಧ್ಯಾಯದಲ್ಲಿ ಯೇಹುವಿನ ಕ್ರೂರತನದಿಂದಾಗಿ ಅಹಾಬನ ಮನೆಯ ಮೇಲಣ ದಂಡನೆಗಳು ಮುಂದುವರಿಯುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 10ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಅಹಾಬನ ಮನೆಯವರಿಗಾದ ದಂಡನೆ ಎಂಬ ವಿಚಾರವನ್ನು ನೋಡೋಣ. ಇಸ್ರಾಯೇಲ್ ಸಿಂಹಾಸನಕ್ಕೋಸ್ಕರ ಅಹಾಬನ ಮಕ್ಕಳು ಜಗಳವಾಡಿಕೊಂಡು ಜಯಿಸುವಂತೆ ಅವರಿಗೊಂದು ಅವಕಾಶವನ್ನು ಯೇಹು ಕೊಡುತ್ತಾನೆ. ಆದರೆ ಯೇಹುವಿಗೆ ಎದುರು ಬೀಳಲು ಯಾರೂ ಸಿದ್ಧರಿರಲಿಲ್ಲ. ಈಗ ಇಸ್ರಾಯೇಲ್ಯರ ಹಿರಿಯರು ತಮ್ಮನ್ನು ಉಳಿಸುವುದಕ್ಕೋಸ್ಕರ ಅಹಾಬನ 70 ಮಂದಿ ಮಕ್ಕಳನ್ನು ಕೊಂದು ಯೇಹುವಿಗೆ ತಾವೂ ನಿಷ್ಠರೆಂದು ತೋರಿಸಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2ನೇ ಅರಸುಗಳು 10ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆನಂತರ ಅವನು ಇಜ್ರೇಲಿನಲ್ಲಿ ಉಳಿದ ಅಹಾಬನ ಕುಟುಂಬದವರನ್ನು, ಅವರ ಸರದಾರರು, ಆಪ್ತ ಮಿತ್ರರು, ಪುರೋಹಿತರು ಇವರನ್ನೂ ಸಂಹರಿಸಿದನು, ಒಬ್ಬನನ್ನೂ ಉಳಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾದ ಸಂದೇಶವನ್ನು ಪಡೆದುಕೊಂಡಿದ್ದೇವೆ. ದೇವರು ಹೇಳಿದ ಹಾಗೆ ಆ ದಂಡನೆಯ ಕಾರ್ಯವು ಯೇಹುವಿನ ಮೂಲಕವಾಗಿ ನಡೆಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತವನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಆದ್ದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರ ವಾಕ್ಯವನ್ನು ಕೈಕೊಂಡು ದೇವರ ವಾಕ್ಯಕ್ಕೆ ಗೌರವವನ್ನು ಕೊಟ್ಟವರಾಗಿ ನಮ್ಮ ಜೀವಿತದಲ್ಲಿ ದೇವರೊಬ್ಬನನ್ನೇ ಘನಪಡಿಸುತ್ತಾ ಮುಂದೆ ಮುಂದೆ ಸಾಗೋಣ. ಈ ರೀತಿ ಆಗುವುದಕ್ಕೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಸತ್ಯವೇದದಲ್ಲಿ ತಿಳಿಸಿದ ಅತಿ ದುಷ್ಟ ವ್ಯಕ್ತಿಗಳಲ್ಲಿ ಯೇಹುವು ಒಬ್ಬನು. ಆದರೆ ಕೆಲವು ವಿಚಾರಗಳಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದನು. ರಾಣಿಯಾದ ಇಜಬೇಲಳ ವಿಷಯದಲ್ಲಿ ದೇವರು ಹೇಳಿದ ತೀರ್ಪು ನೆರವೇರಿದ್ದನ್ನು ನೋಡಿದೆವು ಅಲ್ವಾ? ಪ್ರಿಯರೇ, ನೀವು ಇರುವಂಥ ಸ್ಥಿತಿಗತಿಗಳಲ್ಲಿ ಯಾವಾಗಲೂ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನ ಆಶೀರ್ವಾದ ಹೊಂದಿಕೊಳ್ಳ್ರಿ. ಪ್ರಿಯರೇ, ಅನುದಿನವೂ ನೀವು ಹೊಂದಿಕೊಳ್ಳುವ ಆಶೀರ್ವಾದಗಳನ್ನು ಇತರರಿಗೆ ತಿಳಿಸಿದ್ದೀರಾ? ಒಂದು ವೇಳೆ ಈವರೆಗೂ ನೀವು ಹೇಳ್ದಿದ್ರೆ ಹಿಂದೆ ಇತರರಿಗೆ ತಿಳಿಸಿರಿ. ಈ ಕಾರ್ಯಕ್ರಮದ ಮೂಲಕ ಆಶೀರ್ವಾದವನ್ನು ನೀವು ಹೊಂದಿಕೊಂಡು ತಪ್ಪದೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.